ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕಾಂತ ಗೇಮರ್. ನನ್ನ ವಿಡಿಯೋಗೆ ಸ್ವಾಗತ. ಇವತ್ತು ನಾನು ನನ್ನ ಸ್ಕ್ವಾಡ್ ಮೀಟ್ ಮಾಡಿಸೋಣ ಅಂತ ಬಂದಿದ್ದೀನಿ. ನನ್ನ ಸ್ಕ್ವಾಡಲ್ಲಿ ನನ್ನ ಸ್ಕ್ವಾಡಲ್ಲಿ ಯಾರೂ ಇಲ್ಲ ರೀ, ಎಲ್ಲ ಆಫ್ಲೈನ್ ಆಗ್ಯಾರೆ. ಇರಲಿ ಪರವಾಗಿಲ್ಲ, ನಮ್ಮ ಸ್ಕ್ವಾಡು ಇನ್ನೊಂದು ದಿನ ಸಿಕ್ಕಿದಾಗ ಮೀಟ್ ಮಾಡಿಸ್ತೀನಿ, ಇಲ್ಲ ಮುಂದಿನ ವೀಡಿಯೋದಲ್ಲಿ ಮೀಟ್ ಮಾಡಿಸ್ತೀನಿ. ಬನ್ನಿ, ಇವತ್ತು ನಾನು ಕ್ರಾಫ್ಟ್ಲ್ಯಾಂಡ್ ಆಡ್ತೀನಿ. ಆಮೇಲೆ ಮತ್ತೊಂದು ವಿಷಯ, ಇವನು ಯಾರ್ರೀ ಬಾಟು ಅಂತ ತಿಳ್ಕೊಂಡ್ರೂ ಪರವಾಗಿಲ್ಲ, ನಾನು ಸ್ವಲ್ಪ ಬಾಟೆ. ಆದರೆ ನನ್ನ ಅಕೌಂಟ್ ನೋಡೋಕೆ ಬಾಟ್ ಥರ ಇದೆ, ಯಾಕಂದರೆ ನಾನು ಟಾಪ್ ಗಿಪ್ ಏನೂ ಮಾಡಿಸೋದಿಲ್ಲ. ನನಗೆ ಅದೆಲ್ಲ ಇಷ್ಟ ಆಗಲ್ಲ. ನನಗೇನಿದೆ ನನ್ನ ಕಾಯಿನು ಅದು ಬಿಟ್ಟರೆ ಫ್ರೀಯಾಗಿ ಅನಿಸುತ್ತೆ, ಅದರೊಳಗೆ ನಾನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಆಟಾಡೋದು. ನೀವು ಯಾರೂ ತಪ್ಪು ತಿಳ್ಕೊಂಡಿಲ್ಲ ಅಂದರೂ ಅಷ್ಟೇ. ಆದರೂ ನನ್ನೊಂದು ಸಣ್ಣ ಇಚ್ಛೆಯಿಂದ ಹೇಳ್ಬೇಕು ಅನಿಸ್ತು, ಹೇಳಿದ್ದೀನಿ. ಇದ್ರ ಮೇಲೆ ಗೇಮಿಂಗ್ ವಿಡಿಯೋ ಮೇಲೆ ಗಮನ ಕೊಡೋಣ. ಬನ್ನಿ ನೋಡೋಣ ಇದರೊಳಗೆ ಹೆಂಗೆ ಎನಿಮಿ ಸಿಗ್ತಾರೆ ಅಂತ. ನಾನು ತುಂಬ ದಿನ ಆಯಿತು ಕ್ರಾಫ್ಟ್ಲ್ಯಾಂಡ್ ಆಡಿ. ಬನ್ನಿ, ಹಾಗೆ ನನ್ನ ಗೇಮ್ ಪ್ಲೇ ವಿಡಿಯೋನು ನಿಮಗೆ ಶೇರ್ ಮಾಡ್ಕೊತೀನಿ, ನೋಡಿ ಗೇಮ್ ಪ್ಲೇ ಹೆಂಗಿದೆ ಅಂತ. ಆದರೆ ನಾನು ಪಿ ಸಿ ಎಲ್ಲ ಆಡೋದಿಲ್ಲ, ನಾನು ಆಡೋದೇ ನನ್ನ ಸಣ್ಣ ಮೊಬೈಲಲ್ಲಿ, ಲೋ ಬಜೆಟ್ ಮೊಬೈಲಲ್ಲಿ ಆಡೋದು. ನೋಡಿರಿ ಲೋ ಬಜೆಟ್ ಪವರ್ ಏನು ಅಂತ ಇವಾಗಲೇ ತೋರಿಸ್ತೀನಿ. ಆಮೇಲೆ ಇನ್ನೊಂದು, ಎಲ್ಲರೂ ಹೇಳ್ತಾರೆ ಹೆಡ್ಶಾಟ್ ಹೊಡೆಯೋದು ಸೆನ್ಸಿಟಿವ್ ಮುಖ್ಯ ಅಂತ, ಅದು ನಿಜಾನೇ. ಆದರೆ ಇನ್ನೊಂದು ಏನಂದರೆ, ನಾವು ಆಡೋದ ಮೇಲೆ ಡಿಪೆಂಡ್ ಇರೋದು, ನಾವು ಹೆಂಗೆ ಗೇಮ್ ಪ್ಲೇ ತೋರಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಇರೋದು. ಯಾವಾಗಲೂ ಶಾರ್ಟ್ ರೇಂಜಲ್ಲಿ ಎಷ್ಟು ಶಾಟ್ ಹೊಡಿಬೇಕಂದ್ರೆ, ಯಾವಾಗಲೂ ಒಂದು ಲಾಂಗಲ್ಲಿರಬೇಕು, ಇಲ್ಲ ಒಂದು ಮೀಡಿಯಮಲ್ಲಿದ್ದು ಹೆಡ್ ಶಾಟ್ ಹೊಡಿಬೇಕು. ಇಲ್ಲಾಂದರೆ ಅವರ ಆಪೋನೆಂಟ್ ಎನಿಮಿ ಎದುರುಗಡೆ ಮೈ ಮೇಲೆ ಹೋದಾಗ ಅವರಿಗೆ ಹೊಡೆಯೋಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಆ ಟೈಮಲ್ಲಿ ಹೊಡಿಬೇಕು. ನೋಡಿರಿ ನಾನು ಆಡೋದು ಹಿಂಗೆ, ನಿಮಗೆ ಹೇಳ್ತಿದ್ದೀನಿ. ಇದ್ರ ಮೇಲೆ ನೀವು ಹೆಂಗೆ ಆಡ್ತೀರಾ ಅದ್ರ ಮೇಲೆ ನಿಮ್ಗೆ ನಿಮ್ಮ ಗೇಮ್ ಪ್ಲೇಗಳು ನೋಡ್ಬೇಕಂತ ಆಸೆ ಇದೆ. ನಿಮ್ಮ UID ಕಮೆಂಟ್ ಮಾಡಿ, ನಾನು ನಮ್ಮ ಚಾನಲಲ್ಲಿ ನೋಡ್ತೀನಿ, ನಿಮಗೆ ಕರ್ಸ್ಕೊಳ್ತೀನಿ, ಆಡೋಣ. ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದಕ್ಕೆ ಫಾಲೋ ಮಾಡಿ, ಅದರೊಳಗೆ ಮೆಸೇಜ್ ಮಾಡಿ. ಆಮೇಲೆ ಅದರೊಳಗೆ ನಾನು ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ, ಹಂಗೆ ಮಾತಾಡಿ ನಿಮಗೂ ನನ್ನ ವಿಡಿಯೋದಲ್ಲಿ ಪರಿಚಯ ಮಾಡಿಕೊಡ್ತೀನಿ. ಆಮೇಲೆ ಇನ್ನೊಂದು, ನನ್ನ ಜೊತೆ ಪಾರ್ಟ್ನರ್ಶಿಪ್ ಅಂತ ಯಾರಿಲ್ಲ, ನನ್ನ ಟೀಮ್ ಇದೆ, ಆದರೂ ಅವರು ನನ್ನ ಟೈಮಿಗೆ ಸಿಗೋಲ್ಲ. ನನ್ನ ಜೊತೆ ಆಡೋ ಅಂಥವ್ರು ಯಾರು ಇದ್ದರೆ ಪ್ಲೀಸ್ ಆಡ್ತೀನಿ ಅಂತ ಕಮೆಂಟ್ ಮಾಡಿ. ನಿಮ್ಮ ಜೊತೆನೂ ಆಡೋಣ ಅಂತ ಆಸೆ ಇದೆ, ಆದರೆ ನನ್ನ ಜೊತೆ ಇನ್ನೊಬ್ಬ ಪ್ಲೇಯರ್ ಬೇಕು ಸಪೋರ್ಟಿವ್ ಆಗಿ. ಯಾರೂ ಇಲ್ಲ. ನೀವು ಅಂದ್ಕೊಂಡಿರ್ತೀರಾ ಇವನೇ ನಿಂಗೆ ಬರೀ ಇದೇ ಥರ ಆಡ್ತಾನೆ. ನಾನು ಶಾರ್ಟ್ ರೇಂಜಲ್ಲಿ ಜಂಪ್ ಶಾಟ್ ಹೊಡೆಯೋದೇ ಇಷ್ಟ ಆಗೋದು, ಆವಾಗಲೇ ಸ್ವಲ್ಪ ಎಡ್ಡಿಕ್ಟ್ ಆಗತ್ತಂತ ಗೊತ್ತಾಯಿತು, ಅದಕ್ಕೆ. ಆದರೂ ಎನಿಮಿ ಚೆನ್ನಾಗಿ ಕಾಂಪಿಟೇಷನ್ ಕೊಡ್ತೀನಿ ಅವರು. ಆದರೆ ಏನಂದರೆ ಅವರು ಒಂದು ಮ್ಯಾಚ್ ಹೊಡಿತಿಲ್ಲ, ಪರವಾಗಿಲ್ಲ, ಆದರೂ ಆಡ್ತಿದ್ದಾರೆ. ನಿಮಗೆ ಅನಿಸ್ಬೋದು ಯಾರೋ ಬಾಟಿಗೆ ಹಿಡ್ಕೊಂಡು ಆಟ ಆಡ್ತೀನಿ ಅಂತ, ಆದರೆ ಆಟಾಡೋರಿಗೆ ಗೊತ್ತು ಗುರು, ಆಟಾಡ್ತಾರೆ. ಆದರೆ ಹೇಳ್ತೀರಾ ಬರ್ರಿ ನನ್ನ ಜೊತೆ ಆಡ್ರಿ ಹಂಗೆ ಹಿಂಗೆ ಅಂತ. ಕಷ್ಟ ಮಾಡ ಅಭ್ಯಾಸ ಇಲ್ಲ ಗುರು. ನಮಗೆ ಏನಂದರೆ ಬೇರೆ ಮಾಮೂಲಿ ನಮ್ಮ ಸ್ಕ್ವಾಡ್ ಜೊತೆ ಟೀಮ್ ಸ್ಕ್ವಾಡು ಆಟಾಡ್ತೀವಿ, ರ್ಯಾಂಕ್ ಏರಿಸ್ತೀವಿ, ರ್ಯಾಂಕ್ ಪುಷ್ ಮಾಡ್ತೀವಿ, ಅದಷ್ಟೇ ನಾವು ಆಡೋದು. ಕಷ್ಟ ಮಾತ್ರ ಇದುವರೆಗೂ ಆಡಿಲ್ಲ. ಅಕಸ್ಮಾತ್ ನಿಮ್ಮ ಜೊತೆ ಆಡ್ಬೇಕಂದ್ರೆ ಆಡ್ತೀನಿ ಫ್ರೆಂಡ್ಲಿಯಾಗಿ, ಬನ್ನಿ ಆಡೋಣ, ಅದಕ್ಕೇನಿಲ್ಲ. ಆದರೂ ನನಗೆ ಒಳ್ಳೆ ಪ್ಲೇಯರ್ ಒಬ್ಬ ಬೇಕಿತ್ತು, ನೋಡೋಣ ಯಾರು ಸಿಗ್ತೀರಾ ಅಂತ. ನಾನು ಪಾರ್ಟ್ನರ್ಶಿಪ್ ಆಗಿ ನೋಡೋಣ ಈ ವಿಡಿಯೋ. ಆದರೂ ಗುರು ವಿಡಿಯೋ ಇಷ್ಟ ಆಗಿರೋ ಲೈಕ್ ಕಮೆಂಟ್ ಮಾಡಿ ಗುರು. ಲಾಸ್ಟಿಗೂ 3-0 ತನಕ ಮ್ಯಾಚ್ ತಗೊಂಬಂದೆ. ಹಂಗೆ ಆಡ್ತೀನಿ. ಇದ್ರ ಮೇಲೆ ನಿಮ್ಮ ಜೊತೆಗಳು ಆಡಬೇಕಂದ್ರೂ ಆಡ್ತೀನಿ. ನೀವು ಯಾರ್ಯಾರು ನನ್ನ ಜೊತೆ ಆಡಬೇಕು ಅನ್ಸುತ್ತೆ ಆಟಾಡ್ರಿ. ನಿಮಗೆ ಯಾವ ಮ್ಯಾಚ್ ಆಡಬೇಕು ಅಂದರೂ ಆಡ್ತೀನಿ, ಅದು ವಿಡಿಯೋನೂ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಪರ್ಮಿಷನ್ ಬೇಕು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ, ಕೇಳ್ತೀನಿ. ನೀವು ಅಂದರೆ ಅಪ್ಲೋಡ್ ಮಾಡ್ತೀನಿ, ಬೇಡ ಅಂದರೆ ಬಿಡ್ತೀನಿ. ನೋಡಿರಿ ಇದ್ರ ಮೇಲೆ ಎಷ್ಟು ಹೇಳಿದ್ದೀನಿ, ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು. ಪಾಪ ಅವರು ಎನಿಮಿ ಅವಾಗಿಂದ ಹೊಡೆಯೋಕ್ಕೆ ಟ್ರೈ ಮಾಡ್ತಿದ್ದಾರೆ, ಆಗ್ತಿಲ್ಲ. ಏನು ಗುರು ಹಿಂಗೆ ಡ್ಯಾಮೇಜ್ ಕೊಟ್ಟರು ಅವರು. ಹೋಯ್ತು ಗುರು, ಫಸ್ಟ್ ಮ್ಯಾಚ್ ಬಿಟ್ಕೊಟ್ಟೆ ಅನ್ಸುತ್ತೆ ಅಂದ್ಕೊಂಡಿದ್ದೀನಿ. ಆಗಲ್ಲ ಆ ಕಡೆ ಡ್ಯಾಮೇಜ್ ಇದ್ರೂ ಹೊಡಿಲಿಲ್ಲ ಗುರು ಅವರಿಗೆ. ನೋಡಿ ಗುರು, ನೀವು ಹೇಳಿದ್ರಲ್ಲ ಜಂಪ್ ಶಾಟಿಂದ ಏನಾಗುತ್ತೆ ಅಂತ, ಇದಕ್ಕೆ ಹೇಳೋದು ನೋಡಿ ಜಂಪ್ ಶಾಟ್ ಅಂತ. ನಾನು ಆಡೋದು ಅದಕ್ಕೆ ಜಂಪ್ ಶಾರ್ಟ್ ರೇಂಜ್. ನೋಡಿ ಗುರು, ಇಷ್ಟು ಜನ ವಿಡಿಯೋ ನೋಡ್ತೀರಾ, ಆದರೂ ಒಂದು ಲೈಕ್ ಆದರೂ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ತೀರಾ ಅಂದ್ಕೊಂಡಿದ್ದೆ, ಯಾರೂ ಮಾಡಿಲ್ಲ. ಓದ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ, ಯಾರೂ ನೋಡಿಲ್ಲ, ಲೈಕು ಸಬ್ಸ್ಕ್ರೈಬು ಬಂದಿಲ್ಲ. ನೀವು ಸಬ್ಸ್ಕ್ರೈಬ್ ಆದರೂ ಆಗಿಲ್ಲ ಅಂದರೆ ಒಂದು ಲೈಕ್ ಆದರೂ ಮಾಡಿರಿ ಪ್ಲೀಸ್, ಇದಾದ್ರು ಮಾಡಿ ನನಗೆ ಸಪೋರ್ಟ್ ಮಾಡಿ. ನೋಡೋಣ ಬನ್ನಿ, ಲಾಸ್ಟ್ ಮ್ಯಾಚ್ ಆಗಿದೆ ಉಟ್ಪಿಕರಲ್ಲಿ ಆಡೋದು. ಆದರೂ ಈ ಉಟ್ಪಿಕರಲ್ಲಿ ನಾನು ಅಷ್ಟೇನು ಆಡೋಲ್ಲ, ಆದರೂ ತೋರಿಸ್ತೀನಿ ಬರ್ರಿ ಇದ್ರೊಳಗೆ ಅಂತ. ನೋಡಿ ಗುರು, ಪಾಪ ಎನಿಮಿನೇ ಬರ್ತಿಲ್ಲ, ಎನಿಮಿ ಅಲ್ಲೇ ಇದ್ದಾನೆ. ಆದರೆ ಏನು ಗುರು, ತುಂಬ ಜನ ಯೂಟ್ಯೂಬ್ ಚಾನಲಲ್ಲಿ ನಾನು ನೋಡಿದ್ದೀನಿ, ಎಲ್ಲರೂ ಮೊದಲನೇ ಒಂದೊಂದು ಬುಲೆಟಿಗೆ ಎಲ್ಲರಿಗೂ ಹೊಡಿತಾರೆ, ಎಲ್ಲರಿಗೂ ಬರೀ ಹೆಡ್ ಶಾಟ್ ಹೋಗುತ್ತೆ. ಅದು ಅವ್ರ ಸೆನ್ಸಿವಿಟಿ ಮತ್ತು ಅವ್ರ ಪರ್ಫೆಕ್ಟು DP ಅದೆಲ್ಲ ಇಟ್ಕೊಂಡಿರ್ತಾರೆ. ಒಬ್ಬರೊಬ್ಬರು ಕೀಬೋರ್ಡ್ ಮತ್ತು ಮೌಸ್ ಯೂಸ್ ಮಾಡ್ತಾರೆ, ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಂಡು. ಇನ್ನೊಬ್ಬರು PC ಆಡ್ತಾರೆ. ಎಲ್ಲ ಅವ್ರು ತಕ್ಕ ಮಟ್ಟಂಗೆ ಆಟಾಡ್ತಿದ್ದಾರೆ. ನಾವು ಮೊಬೈಲಲ್ಲಿ ಆಡೋರಿಗೆ ಆ ಥರ ತುಂಬ ಕನ್ಫ್ಯೂಸ್ ಇದೆ, ಏನು ಮಾಡಿ ಏನಿಲ್ಲ ಗುರು, ನಮ್ಮ ಮೊಬೈಲ್ ತಕ್ಕನಂಗೆ DP ಚೇಂಜ್ ಮಾಡ್ಕೊಳ್ರಿ.
ಆಮೇಲೆ ಸೆನ್ಸಿವಿಟಿ ಒಂದು ಪರ್ಫೆಕ್ಟಾಗಿ ಸೆಟ್ ಮಾಡ್ಕೊಳ್ರಿ. ಅದ್ರ ಮೇಲೆ ಏನು ಬೇಡ, ಆರಾಮಾಗಿ ಆಟಾಡ್ಬೋದು. ಅವ್ರು ಹೇಳೋ ಆಪ್ಷನ್ ಮಾಡಿದ್ರೆ ನಮ್ಮ ಮೊಬೈಲ್ ಹಾಳಾಗೋದು ಅಂತ ಗ್ಯಾರಂಟಿ. ನಾನು ಮಾಡಿದ್ದೀನಿ, ನನ್ನ ಮೊಬೈಲ್ ಆಲ್ರೆಡಿ ಒಂದು ಹಾಳಾಗಿದೆ, ಅದಕ್ಕೆ ಹೇಳ್ತಿದ್ದೀನಿ. ಆದರೆ ತುಂಬ ಜನ ಹೇಳ್ತಾರೆ ಒಬ್ರೊಬ್ರು ಸೆಟ್ ಆಗುತ್ತೆ, ಒಬ್ರೊಬ್ರು ಸೆಟ್ ಆಗಲ್ಲ. ನೋಡ್ಕೊಂಡು ಆಮೇಲೆ ಇನ್ನೊಂದು ಸುಮ್ಕೆ ಫೇಕ್ ಆ್ಯಪ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ನೀವು ಎಷ್ಟು ಜವಾಬ್ದಾರಿಯಿಂದ ಇಡ್ತೀರೋ ಅಷ್ಟು ಒಳ್ಳೆಯದು. ನಿಮ್ಮ ಅಕೌಂಟು ಅಷ್ಟೇ ಸೇಫಾಗಿರುತ್ತೆ. ನೀವು ಸುಮ್ಕೆ ಫೇಕ್ ಅಪ್ಲಿಕೇಶನಿಗೆಲ್ಲ ನಿಮ್ಮ ಅಕೌಂಟು ಯು ಐ ಡಿ ಪಿನ್ ಮಾಡಿ ನಿಮ್ಮ ಯು ಐ ಡಿ ಕಳ್ಕೊಂಬೇಡ್ರಿ, ನಿಮ್ಮ ಅಕೌಂಟ್ ಕಳ್ಕೊಂಬೇಡ್ರಿ. ನೋಡ್ರಿ, ಇದ್ರ ಮೇಲೆ ಸೇಫಾಗಿರ್ರಿ. ಸಾರಿ, ಇಷ್ಟೋ ತನಕ ಬೇರೆ ಮಾತಲ್ಲೇ ನಿಮಗೆ ಇದು ಮಾಡಿದೆ. ನಿಮಗೆ ಒಂದು ಸಣ್ಣ ಸೂಚನೆ ಕೊಡಬೇಕಾಗಿತ್ತು, ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ, ಕೊಟ್ಟಿರ್ತೀನಿ. ಇದರ ಮೇಲೆ ಇಷ್ಟು ನಿಮ್ಮ ಮೇಲೆ ಬಿಟ್ಟಿದ್ದು. ಇವಾಗಿಂದ ಬನ್ನಿ, ನನ್ನ ಗೇಮ್ ಇನ್ನೂ ಮುಗಿಲ್ಲ, ತೋರಿಸ್ತೀನಿ. ಇನ್ನೊಂದು ನೆಕ್ಸ್ಟ್ ಮ್ಯಾಚ್ ಒಂದು ಐತೆ, ತೋರಿಸ್ತೀನಿ ಬನ್ನಿ. ನೆಕ್ಸ್ಟ್ ಮ್ಯಾಚಿಗೆ ಹೋಗೋಣ. ಇದ್ರ ಮೇಲೆ ಎನಿಮಿ ಹೆಂಗೆ ಬರ್ತಾನೆ ನೋಡೋಣ. ಪಾಪ ಹೋದ ಮ್ಯಾಚ್ ಎನಿಮಿ ಕರೆಕ್ಟಾಗಿ ಆಡಿಲ್ಲ ಅನಿಸುತ್ತೆ, ನನ್ನ ಮೇಲೆ ಡಿಫೆಂಡೇ ಮಾಡಿಲ್ಲ. ಬರೀ ಈ ಮ್ಯಾಚಲ್ಲಿ ನೋಡೋಣ ಎನಿಮಿ ಯಾವ ಥರ ಬರ್ತಾರೆ, ಹೆಂಗೆ ಆಡ್ತಾರೆ ಅಂತ. ಹೋದ ಮ್ಯಾಚ್ ನಾನು ಡಿಫೆಂಡ್ ಮಾಡಿದರೆ ಈ ಮ್ಯಾಚಲ್ಲಿ ನನಗೆ ಸ್ವಲ್ಪ ಇದಾಗಿರೋದು. ಈ ಮ್ಯಾಚ್ ಏನೂ ಡಿಫೆಂಡ್ ಮಾಡಲ್ಲ ಅಂದ್ಕೊಂಡಿದ್ದೀನಿ. ನೋಡೋಣ ಬರ್ರಿ. ಪಪ್ಪ ಪರವಾಗಿಲ್ಲ ಕಣ್ರಿ, ಯಾವ ಒಳ್ಳೆ ಪ್ಲೇಯರ ಬಂದೇನೆ. ಬನ್ರಿ ಇವತ್ತು ನಾನು ಅವನ ಅಂತ ನೋಡೋಣ ಎನಿಮಿ ಹೆಂಗಿದ್ದಾನೆ, ಹೆಂಗೆ ಆಟಾಡ್ತಾನೆ ಅಂತ. ನನ್ನ ಲೆಕ್ಕಕ್ಕೆ ಆಟಾಡ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಆಟಾಡ್ತಾನೆ ಅನಿಸುತ್ತೆ. ಚಲೋ ಬರ್ರಿ ನೋಡೋಣ ಏನು ಮಾಡ್ತೇನೆ ಎನಿಮಿ ಹೆಂಗೆ ಆಟಾಡ್ತಾನೆ ಅಂತ. ಏನ್ರಿ ಸುಮ್ಮನೆ ನಿಂತಂಗೆ ಗೊಂಬೆ ನಿಂತಾಗೆ ಹಿಂಗೆ ಆಟಾಡ್ತಾನೆ. ಬರ್ರಿ ಹೋಗೋಣ, ಹತ್ರ ಹೋಗೋಣ, ಏನಾರ ಮೂಮೆಂಟ್ ಮಾಡ್ತಾನಂತ. ಏನು ಮಾಡ್ತಾನೆ ಇಲ್ಲ ಏನು, ಅವನು ಮೂಮೆಂಟ್ ಮಾಡಿಲ್ಲ ಅಣ್ಣ, ನಾನು ಮೂಮೆಂಟ್ ಆದ್ರೆ ಮಾಡ್ತೀನಿ. ಏನು ಬ್ಯಾಗಿಗೆ ಹೋದ್ನ ಇಲ್ಲ ಏನು ಕೆಲಸ ಮಾಡ್ತೇನೆ ಅನ್ಸುತ್ತೆ. ಹೇಳ್ರಿ ನೋಡಿ ಗುರು, ಎಲ್ಲಿದೆ ಆವಾಗ ಗುರು, ಜಲ್ದಿ ಮ್ಯಾಚ್ ಆಟಾಡಬೇಕು. ನೀನು ನೋಡ್ರಿ ಹಿಂಗೆ ನಿಂತ್ಕೊಂಡಿದ್ದೆಲ್ಲ ಗುರು. ತಡ್ರಿ, ಇವನು ನಿಮ್ಮ ತಲೆ ಮೇಲೆ ಪಾಯಿಂಟ್ ಹಾಕಿ ನಿಂತ್ಕ. ಓಯ್ ಬಂದ ಕಳ್ಳ ಮಗ ಬಂದ. ಏನು ಚುಪ್ಪಾಗಿ ಬರ್ತಾನೆ ನೋಡ್ರಿ. ಇವನಾರು ಹಿಂಗೆ ಆಡ್ತೇನೆ ತಗತ್ತೇ ರೇಖೆ. ನನ್ನ ಹತ್ರ ತೋರಿಸ್ತೀಯ ನೀನು ಗುರು. ಈ ಮ್ಯಾಚ್ ಅವನು ರಿವೆನ್ಸ್ ತಗಂತಾನೆ ಅಂದ್ಕೊಂಡಿದ್ದೀನಿ. ಪಾಪ ಆ ಮ್ಯಾಚ್ ಬೇರೆ ಆಗಲೇ ಬೇರೆ ಬಿದ್ದುಬಿಟ್ಟಿದ್ದೀನಿ. ಕಡೆ ನೋಡೋಣ. ಬಾರೋಣ ಅರೆ ತಗ ನಿನ್ನ ತಗ ಇವಾಗ ಬೀಳತ್ತೆ ತಗಲಿ. ಅಯ್ಯ ತಗೊಳಲೆ, ಮೂಮೆಂಟ್ ತೋರಿಸ್ತಿದ್ದಿಲ್ಲ. ನಿನ್ನ ತಗೊಳಲೆ. ಅಯ್ಯ ಏನು ಮೂಮೆಂಟ್ ತೋರಿಸ್ತೀಯಲ್ಲಪ್ಪ. ಲೇ ಏನ್ಲ ಅದು, ಏನು ಮಾಡ್ತಿದ್ದೀರಿ ನೀನು? ಓಯ್ ಇಲ್ಲ ಬರಲಿ, ಇವಾಗ ಹೊಡಿತಾನೆ ಪಕ್ಕಲ್ರಿ. ಹೊಡೆದ ಇಲ್ಲ ಹೊಡಿಲೆ ಅಯ್ಯ ಹೆಂಗೆ ಹೊಡೆದಿಲ್ಲಪ್ಪ ನೀನು? ಅನ್ಕೊಂಡಿದ್ದೆ ಫ್ರೆಂಡ್, ಪಕ್ಕ ರಿವೆನ್ಸ್ ತಗೊಂತ ತಗೊಂಡೇ ಹೋಗ್ಬಿಟ್ಟ ಬಡ್ಡಿ ಮಗ. ತಡ್ರಿ, ಈ ಮ್ಯಾಚ್ ನಾವು ತೋರ್ಸೋಣ ಇನ್ನೊಂದು ರಿವೆಂಜ್ ಅಂದರೆ ಏನಂತ. ಯಾಗಂತ ತೆಗಿತ ನಾನು ಯಾಗನ್ನು ನನ್ನ ಲೆಕ್ಕಕ್ಕೆ ಶಾರ್ಟ್ ರೇಂಜ್ ತಗೊಂತಾನ ಅನ್ಸುತ್ತೆ. ಶಾರ್ಟ್ ಗನ್ ನೋಡ್ರಿ, M87 ಗನ್ ತಗೊಂಡ ಕಣ್ರಿ. ನನಗೆ ಶಾರ್ಟ್ ರೇಂಜ್ ಮೊದಲೇ ಆಡೋಕ್ಕೆ ಬರಲ್ಲ ಕಣ್ರಿ. ಇವನು ಬೇರೆ ಶಾರ್ಟ್ ರೇಂಜ್ ಅಂತಾನೆ, ಎಲ್ಲ ಕೆಳಗಿಂದ ಬರ್ತಿದ್ದಾನೆ. ಮಕ್ಕ ಗುಸ್ಸ ಮೂವತ್ತೆ. ಏನು ಎದೆ ಮೇಲೆ ಬರ್ತಿಲ್ಲಪ್ಪ, ಮೆಲ್ಲಗೆ ಬರಲಿ ಆಡಲಿ. ಕೊಟ್ಟೆ ನೋಡ್ರಿ, ಬಿದ್ದಿಲ್ಲ. ಈ ಸತಿ ಬಿತ್ತು. ಅಯ್ಯೋ ನಿನ್ನ ಈ ಸತಿ ಬಿತ್ತು ಕಣ್ಲೆ. ನಿನಗೆ ಈ ಮ್ಯಾಚ್ ಬಿಡಲ್ಲ ಕಣ್ಲೆ, ಪಕ್ಕ ಹೊಡಿತೀನಿ ಕಣ್ಲೆ. ನೀನು 100% ಹೊಡಿತೀನಿ ಕಣ್ಲೆ. ತಗ ನಿನ್ನ ನನ್ನ ಹತ್ರನೇ ನೀನು ಆಟ ತೋರಿಸ್ತೀಯ. ಮೂಮೆಂಟನ್ನು ನೀನು ಇಟ್ಕೊಂಬನೆ, ನನ್ನ ಹತ್ರ ಬೇಡ. ಬಾರ್ಲೆ ಇವಾಗ ಮ್ಯಾಚ್, ಇನ್ನೊಂದು ಮ್ಯಾಚ್ ಬಾರ್ಲೆ, ಇವಾಗ ತೋರಿಸಲಿ ಬರಲಿ. ನಿನ್ನ ಬರ್ರಿ ಇನ್ನೊಂದು ಮ್ಯಾಚ್ ಕಾಣ ಬರ್ರಿ. ಜಾಸ್ತಿ ಆಗೈತೆ ಒಂದು ಮೂಮೆಂಟ್ಸ್ ಬಿಡು, ಜಾಸ್ತಿ ಮಾಡ್ತಾನೆ ನನ್ನ ಹತ್ರನೇ. ಈ ಸತಿ ಆ ಕಡೆ ವಾಲ್ ಹಾಕೊಂಡು ಕುತ್ಕೊಂಡೆ ನೋಡ್ರಿ. ಅವನು ನೋಡ್ರಿ ವಾಲ್ ಸಂದಿಂದ ಕೊಡ್ತೀವಿ ನೋಡ್ರಿ. ಅಲ್ಲಿ ಕುತ್ಕೊಂಡೆ ಮಾಡ್ತಿಲ್ಲ, ಬಂದೆ ತಡಿ, ಅಲ್ಲೇ ಬಂದು ಹೊಡಿತೀನಿ ನೋಡಿ. ನೀನು ಪಾಪ ಏನೋ ಸೆಟ್ಟಿಂಗ್ ಮಾಡ್ತಿದ್ದೇನೆ. ಇರಲಿ ತಗ, ನನ್ನ ಕಡೆಯಿಂದ ಒಂದು ಗಿಫ್ಟ್ ತಗೊಂಡ. ಹಂಗೆ ಕಣ್ಲಿ, ನಾವು ಯಾರಿಗೂ ಬಿಡಲ್ಲ. ನಮ್ಮ ಮುಂದೆ ಕುತ್ಕೊಂಡ್ಬಾರ್ದು, ಆಟ ಆಡ್ತಿರ್ಬೇಕು. ಬಾರ್ಲಿ ಈ ಸತಿ ನಾನು ತೆಗಿತೀನಿ ಒಳ್ಳೆದನ್ನು, ಅದ್ರೊಳಗೆ ಆಡಲೆ. ಅದು ತೆಗಿಲಿ, SVD ತಗೋಣ. SVDಯಲ್ಲಿ ಆಡೋಲ್ಲ ಅಂದ್ಕೊಂಡಿದ್ದೀನಿ. ಎನಿಮಿ ಅರೆ ಚಂದ ಗೇಮ್ ಪ್ಲೇ ಕೊಡ್ತೇನೆ ಕಣ್ರಿ. ಅವನು ಕುಂತಿ ಹೊಡಿತಾನೆ. ನಾವು ಎಗ್ರಿ ಹೊಡೆದ್ರೆ ಅವ್ನು ಕುಂತಿ ಹೊಡಿತಾನೆ. ಆ ಕಡೆ ಬರ್ತೀಯಲ್ಲಪ್ಪ, ಈ ಕಡೆ ಬರ್ತೀಯೇನು? ಬಂದೆ ನೋಡಲೇಪ್ಪ, ಬರಲಿ.
ಬರಲೆ ಹೊರಗಡೆ ಬರಲೆ. ಬಂದೆ ನೋಡಲೆ, ಹೊಟ್ಟೆ ನೋಡಲೆ. ಏನೆಲ್ಲ ಹೊಡಿತಿದ್ಯಾ? ಬೀಳ್ತಾ ಇಲ್ಲ ಕಣಲೆ, ನೀನು ಕುತ್ಕೊಂಡ್ಬಿಡ ಕಣಲೆ, ನಿಂತ್ಕೊಳ್ಳಲಿ. ಎಲ್ಲ ಓಡೋದಲ್ಲೇ. ಇಲ್ಲಿ 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 ಬಿತ್ತು ನೋಡಲೆ. ಈ ಸತಿ ಪಕ್ಕ ಬೀಳತ್ ಕಣಲೆ, ಈ ಸತಿ ಬೀಳತ್ತೆ. ಕ್ಲೀನಾಗಿ ಹೊಡೆದಲ್ಲಪ್ಪ. ನಾನು ನಿನಗೆ ಬೀಳತ್ತಂದ್ರೆ ನೀನು ನನಗೆ ಬೀಳಿಸ್ಬಿಟ್ಟಲ್ಲಪ್ಪ. ಬಾರ್ಲೆ, ನೀನು ಎಷ್ಟು ಆಟಾಡ್ತಿ ಆಟಾಡಲಿ. ಈ ಮ್ಯಾಚ್ ನನ್ನ ಕೈಯಿಂದ ತಪ್ಪಿಸ್ಕೊಳ್ಳಲ್ಲ ಕಣಲೆ ನೀನು. ಐತ್ ಕಣಲೆ, ನನ್ನ ಹತ್ರನೇ ಬಚ್ಚಿಟ್ಕೊಂಡು ಹೊಡಿತ್ಯಾ? ಬಾರ್ಲೆ ಹೊರಗಡೆ ಬಾರ್ಲೆ. ಅಯ್ಯ ಎಲ್ಲಲೇ? ಬಂದೆ. ಹುಲಿ ಬಂತು ಬಂತು, ಜಿಂಕೆ ಬಂತು. ಜಿಂಕೆ ಮೇಲೆ ಬ್ಯಾಟ ಮಾಡ್ಬೇಕಷ್ಟೇ ರೀ. ಕುಂತು ಹೊಡಿತೀಯ ಡಬ್ಬನಿಂದ. ಬಾರ್ಲೆ, ಇವಾಗ ಸತ್ತೆ ಕಣ್ಲೆ ನೀನು. ಕುಂತು ಹೊಡಿಬೇಡ ಕಣ್ಲೆ ನನ್ನ ಹತ್ರ, ಕುಂತು ಹೊಡಿಬೇಡಲೇ ಅಪ್ಪ. ತಗ ನಿಮ್ಮ ನನ್ನ ಹತ್ರನೇ ತೋರಿಸ್ತಾನೆ ಗೇಮ್ ಪ್ಲೇ ನೋಡು. ನಾವಂದರೆ ಏನು ಅಂದ್ಕೊಂಡಿದ್ಯಾ ಅಪ್ಪ? ಯೋಚಿಸಿ ಆಟಾಡ್ಬೇಕಣ್ಣಲೇ ಅಪ್ಪ. ಈ ಸತಿ ಅಕ್ಕ ಶಾರ್ಟ್ ರೇಂಜ್ ಗನ್ನೇ ತಗೊಳ್ಳೋದು ನಾನು, ಗೊತ್ತು ನೋಡಿ. ನನಗೆ ಯಾವ ಗನ್ ಆಗಬಾರಲ್ಲ ಅಂಥದ್ದೇ ತಗೊಂತೆ. ಹೇಳ್ದಂಗೆ ತಗೊಂಡೆ ನೋಡ್ರಿ. M10 ತಗೊಂಡೇನೆ. ಬಾರ್ಲೆ ಬಾರ್ಲೆ, ನಾನು ಇಲ್ಲೇ ನಿಂದಿರ್ತೀನಿ. ಬಾರ್ಲೆ ಬಾರ್ಲೆ. ಎಲ್ಲೋದಲ್ಲಿ? ಈ ಕಡೆ ತನಕ ಬಂದಿಲ್ಲ ನೀನು? ಎಲ್ಲೇ? ಈ ಕಡೆ ಹಿಂದೆಯಿಂದ ಬರ್ತೀವಿ, ಈ ಕಡೆ ಬಂದು ಈ ಕಡೆಯಿಂದ ಹೆಂಗೆ ಬರ್ತೀರಿ? ಯಾರಪ್ಪ ತಲೆ ಓಡೋರು ಬೀಳಲಿಲ್ಲ? ಅಯ್ಯೋ ತೇರಿಕೆ, ಬಿಡಲ್ಲ ಕಣಲೆ. ಈ ಮ್ಯಾಚ್ ಹೊಡ್ತೀನಿ ಕಣಲೆ ನೀನು. 4-3 ಆಗೈತೆ, ಬಿಡಲ್ಲ ಕಣಲೆ. ಬಾರ್ಲೆ, ನಾನು ಇಲ್ಲೇ ಆಡ್ತೀನಿ. ಬಾರ್ಲೆ, ನೀನು ಹಿಂದೆನೇ ಹೋಗ್ತೀನಿ ಅಂದ್ಕೊಂಡಿದ್ಯಾ? ಬಾರ್ಲೆ, ಇಲ್ಲೇ ಆಡ್ತೀನಿ. ಬಾರ್ಲೆ, ಈ ಸತಿ ಹೊಡೆದ್ಬಿಡ್ಲ ನೀನು. ಈ ಸತಿ ಮುಟ್ಬಿಡ್ಲಾ ನೀನು? ಎಲ್ಲಿದೆ? ಬಂದೇನಲ್ಲಿ, ಅಲ್ಲಿಂದ ಬಿಡ್ತೀಲಿ. ಏನು ಹೊಡೆದ್ಬಿಟ್ಟು ವಾಲಕ್ಕದ? ಬಾರ್ಲೆ ತಗ 28 ತಗ. ಬಾರ್ಲೆ, ವಾಲ್ ಹಾಕಿದ್ರೆ ಎದ್ರಕೊಂಬಿಡ್ಬೇಕಾ? ತಡಿಲ್ಲ, ನೀನು ವಾಲ್ ಖಾಲಿ ಮಾಡಿಸ್ತೀನಿ. ತಗೊಳ. ವಾಲ್ 2 ಖಾಲಿ ಮಾಡ್ದ? ತಗೊಳ್ಳನೆ ನಿಮ್ಮಯ್ಯ. ತಗೊಳ. ಏನು ಅಲ್ಲಿ ಇಲ್ಲಿ ಎದುರು ಬಡಕನಲ್ಲಿ ನನಗೆ ಕ್ಲೀನ ಸಿಗಲ್ಲ. ಬಾ 53 ತಗೊಳ್ಳಲಿ. ಈ ಸತಿ ಬೀಳತ್ ನೋಡಲಿ. ಪಕ್ಕ ಹೊಡಿತೀನಿ ಕಣ್ಲೆ ಮ್ಯಾಚ್. ಹೊಡಿತೀನಿ ಕಣ್ಲೆ, ನಿನಗೆ ಬಿಡಲ್ಲ. ಬಾರ್ಲೆ ಹಿಂಗೆ ಬಾರ್ಲೆ ತಗ. ಅದಕ್ಕೆ ಹೇಳೋದು ನನ್ನ ಹತ್ರ ಇವೆಲ್ಲ ಬೇಡ ಅಂತ. ಹಿಂಗಿತ್ತು ಫ್ರೆಂಡ್ಸ್ ಗೇಮ್ ಪ್ಲೇ ಮತ್ತು ಕಾಮಿಡಿ. ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಒಂದು ಲೈಕ್ ಮಾಡಿ, ಬೆಲ್ ಬಟನ್ ಒತ್ಬಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ಯು. ಇದರ ಮೇಲೆ ನೆಕ್ಸ್ಟ್ ಕಂಟೆಂಟ್ ವಿಡಿಯೋ ಏನಾರ ಬೇಕಂದರೆ ಕ್ಲಿಕ್ ಮಾಡಿ, ನಾನು ನಿಮಗೆ ಕಂಟೆಂಟ್ ಮಾಡ್ತೀನಿ. ಇಲ್ಲ ಚಾಲೆಂಜ್ ಮಾಡಬೇಕಂದ್ರೆ ಹೇಳ್ರಿ, ನೀವು ಚಾಲೆಂಜ್ ಕೊಟ್ಟರೆ ನಾನು ಮಾಡ್ತೀನಿ, ಚಾಲೆಂಜು ಮಾಡ್ತೀನಿ. ಆಮೇಲೆ ನಿಮ್ಮನ್ನು ನಗಿಸ್ತೀನಿ, ನಿಮ್ಮ ಜೊತೆನೂ ಆಟಾಡ್ತೀನಿ. ಇದೇ ಥರ ನಿಮ್ಮ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಲೈಕ್ ಬಟನ್ ಒತ್ತಿ. ಬಾಯ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಯಾರು ಸಬ್ಸ್ಕ್ರೈಬರ್ ಸಿಗ್ತೀರಾ ಅಂತ ಕಾಯ್ತೀನಿ. ಓಕೆ, ಟೈಮ್ ಆಯಿತು, ನಿದ್ರೆ ಮಾಡೋ ಟೈಮ್ ಆಯಿತು. ಸರಿ, ಬಾಯ್, ಗುಡ್ ನೈಟ್.